ಓ ಯಹೂದಿ ಸಮೂಹವೇ, ಬ್ರೆಡ್ ಹಾಗೂ ವೈನಿನ ನಾಡಿನಿಂದ ಹಸಿವು ಹಾಗೂ ಸಂಕಷ್ಟದ ನಾಡಿಗೆ ನಾನೇಕೆ ಬಂದೆ ಎಂದು ನಿಮಗೆ ತಿಳಿದಿದೆಯೇ? ಅದರ ಕುರಿತು ಹೆಚ್ಚು ತಿಳಿದವರು ತಾವು ಮಾತ್ರವಲ್ಲವೇ? ನಾನು ಈ ನಾಡಿಗೆ ಬಂದಿರುವುದು ಇನ್ನೇನು ಆಗಮಿಸಲಿರುವ ಪ್ರವಾದಿಯ ನಿರೀಕ್ಷಿಸಿ. ಈ ನಾಡಿಗೆ ಅವರು ವಲಸೆ ಬರುವವರು, ಅವರನ್ನು ಅನುಸರಿಸುವುದು ನನಗೆ ಸಾಧ್ಯವೆಂಬುದು ನನ್ನ ನಂಬಿಕೆ. ಇದು ಅವರು ಬರುವ ಸಮಯ ಹತ್ತಿರವಾಗುತ್ತಿದೆ. ಇಬ್ನುಲ್ ಹಯ್ಯಾಬಿಯವರ ಮಾತುಗಳು ಕೆಲವು ಯಹೂದಿ ಯುವಕರ ಹೃದಯಕ್ಕೆ ನಾಟಿತು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ಬರಕಾತುಹು. ತೀರ್ಥಯಾತ್ರೆಗೆ ಬಂದಿದ್ದ ಔಸ್ ಗೋತ್ರದ ತುಫೈಲರೊಂದಿಗೆ ಅಂತೆ ಕಂತೆಗಳನ್ನು ಕಟ್ಟಿಕೊಟ್ಟಿದ್ದರ ಫಲವೆಂಬಂತೆ ತನ್ನ ಕಿವಿಗಳೆರಡನ್ನು ಹತ್ತಿಯಿಂದ ಮುಚ್ಚಿದ್ದು, ನಂತರ ಕಾಬಾಲಯದಲ್ಲಿದ್ದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಓದುತ್ತಿದ್ದ ಕುರ್ಆನಿನ ಸೂಕ್ತಗಳು ಅವರ ಕಿವಿಗೆ ಬಿದ್ದಿದ್ದು ಈ ಹಿಂದಿನ ಸಂಚಿಕೆಯಲ್ಲಿ ಕೇಳಿದ್ದೇವೆ. ಮುಂದೇನಾಯಿತು ನೋಡೋಣ. ಅದಕ್ಕಿಂತಲೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದವರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ತಲುಪಲು ಸಹಾಯವಾಗುತ್ತದೆ. ಕಾಬಾಲಯದಲ್ಲಿ ಪ್ರದಕ್ಷಿಣೆ ಹಾಕುತ್ತಿದ್ದ ತುಫೈಲರ ಕಿವಿಗೆ ಅದ್ಭುತ ವಾಕ್ಯಗಳು ಕೇಳಿಸುತ್ತಿದೆ. ಅದರಲ್ಲಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮಧುರವಾದ ಧ್ವನಿಯಲ್ಲಿ. ಮುಂದೇನಾಯ್ತು ತುಫೈಲರ ಮಾತಿನಲ್ಲಿ ಕೇಳೋಣ. ಅಲ್ಲಾಹನ ತೀರ್ಮಾನ ಬೇರೆಯೇ ಆಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಪಾರಾಯಣ ಮಾಡುತ್ತಿದ್ದ ಕುರ್ಆನಿನ ಕೆಲವು ಸೂಕ್ತಗಳನ್ನು ನನಗೂ ಕೇಳಿಸಿದನು. ನಾನು ಕೇಳಿದ ವಚನಗಳು ಅದೆಷ್ಟು ಮಧುರವಾಗಿದ್ದವು. ಆಗ ನಾನು ಹೀಗೆ ಹೇಳಿದೆ, ನಾನು ಒಳನೋಟ ಇರುವವನು, ಒಬ್ಬ ಕವಿ, ಒಳಿತು ಕೆಡುಕುಗಳನ್ನು ಬೇರ್ಪಡಿಸುವ ಶಕ್ತಿ ಇರುವವನು. ಮತ್ತೆ ನಾನೇ ಯಾಕೆ ಹೆದರಬೇಕು? ಮತ್ತೆ ನಾನು ಯಾಕೆ ಈ ಮನುಷ್ಯ ಹೇಳುವುದನ್ನು ಪ್ರಜ್ಞಾಪೂರ್ವಕವಾಗಿ ಕೇಳದಿರಬೇಕು? ಅದು ಒಳಿತಾಗಿದ್ದರೆ ಸ್ವೀಕರಿಸುವೆ, ಕೆಡುಕಾಗಿದ್ದರೆ ನಿರ್ಲಕ್ಷಿಸುವೆ ಎಂದು ಯೋಚಿಸುತ್ತಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಎದ್ದು ಹೋಗುವವರೆಗೂ ಅಲ್ಲೇ ನಿಂತಿದ್ದೆ. ನಂತರ ಅವರು ಹೊರಟಾಗ ನಾನು ಹಿಂಬಾಲಿಸಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮನೆಗೆ ತಲುಪಿದಾಗ ನಾನು ಹೇಳಿದೆ, ಓ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಿಮ್ಮ ಊರಿನ ಜನರು ನಿಮ್ಮ ಕುರಿತು ಏನೇನೋ ಹೇಳಿ ಹೆದರಿಸಿ ಬಿಟ್ಟಿದ್ದರು. ನಿಮ್ಮ ಮಾತುಗಳನ್ನು ಕೇಳದಿರಲು ನಾನು ನನ್ನೆರಡು ಕಿವಿಗಳನ್ನು ಮುಚ್ಚಿಕೊಂಡಿದ್ದೆ. ಆದರೆ ಅಲ್ಲಾಹನ ತೀರ್ಮಾನ ಬೇರೆಯೇ ಆಗಿತ್ತು. ನಿಮ್ಮ ವಚನಗಳನ್ನು ಅವನು ನನ್ನ ಕಿವಿಗೆ ಬೀಳುವಂತೆ ಮಾಡಿದನು. ಈಗ ನನಗದನ್ನು ಕೇಳಲು ಆಸೆಯಾಗುತ್ತಿದೆ. ತುಫೈಲರ ಮಾತು ಕೇಳಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಸುಂದರ ಮುಖದಲ್ಲಿ ಮುಗುಳ್ನಗೆ ನಾಟ್ಯವಾಡಿತ್ತು. ನಂತರ ಅವರಿಗೆ ಇಸ್ಲಾಮಿನ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ವಿವರಿಸಿಕೊಟ್ಟರು. ಸಾಕಷ್ಟು ಹೊತ್ತು ಕುರ್ಆನಿನ ಪಾರಾಯಣ ಮಾಡಿದರು. ತುಫೈಲ್ ಅದಾಗಲೇ ಇಸ್ಲಾಂ ಸೇರುವ ನಿರ್ಧಾರಕ್ಕೆ ಬಂದಿದ್ದರು. ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ ಇಸ್ಲಾಂ ಕಲಿತು ತನ್ನ ಜನರತ್ತ ಹಿಂತಿರುಗಿದ ತುಫೈಲ್ ರಲಿಯಲ್ಲಾಹು ಅನ್ಹು ಅವರನ್ನು ಇಸ್ಲಾಂಗೆ ಆಹ್ವಾನಿಸಿದರು. ಆದರೆ ಮೊದಲ ಹಂತದಲ್ಲಿ ತನ್ನ ತಂದೆ ತಾಯಿ ಮತ್ತು ಪ್ರೀತಿಯ ಪತ್ನಿ ಮಾತ್ರ ಇಸ್ಲಾಂ ಸ್ವೀಕರಿಸಿದ್ದರು. ಉಳಿದವರು ಅವರ ಮಾತುಗಳನ್ನು ಕಡೆಗಣಿಸಿದ್ದರು. ಇದರಿಂದ ತೀವ್ರ ನಿರಾಶೆಗೊಂಡ ತುಫೈಲ್ ರಲಿಯಲ್ಲಾಹು ಅನ್ಹು ದುಃಖದಿಂದ ಮಕ್ಕಾಗೆ ಮರಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಹೇಳುತ್ತಾರೆ, ಓ ಅಲ್ಲಾಹನ ರಸೂಲರೇ, ನಾನು ನನ್ನ ಜನರನ್ನು ಇಸ್ಲಾಮಿಗೆ ಆಹ್ವಾನಿಸಿದಾಗ ಅವರು ಕಡೆಗಣಿಸಿದರು. ಆದ್ದರಿಂದ ನೀವು ಔಸ್ ಗೋತ್ರದ ಜನರ ನಾಶಕ್ಕಾಗಿ ದುಆ ಮಾಡಬೇಕು. ತುಫೈಲರನ್ನು ಸಮಾಧಾನಪಡಿಸುತ್ತಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಔಸ್ ಗೋತ್ರದ ಜನರಿಗೆ ಸನ್ಮಾರ್ಗದ ದಾರಿ ತೋರಿಸಿಕೊಡು ಎಂದು ಪ್ರಾರ್ಥಿಸಿದರು. ತುಫೈಲರೊಂದಿಗೆ ಹೇಳಿದರು, ತಾವೀಗ ನಿಮ್ಮ ಜನರತ್ತ ಮರಳಿ ಮತ್ತೆ ಅವರನ್ನು ಸನ್ಮಾರ್ಗದ ಕಡೆ ಆಹ್ವಾನಿಸಿ. ಅವರು ನಿಮ್ಮ ಕರೆಯನ್ನು ಸ್ವೀಕರಿಸಿದರೂ ಇಲ್ಲದಿದ್ದರೂ ಅವರ ಜೊತೆ ಗೌರವದಿಂದ ವರ್ತಿಸಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮಾತಿನಂತೆ ತುಫೈಲ್ ರಲಿಯಲ್ಲಾಹು ಅನ್ಹು ತನ್ನ ಜನರತ್ತ ಮರಳಿ ಪ್ರಬೋಧನೆಯನ್ನು ಮುಂದುವರಿಸಿದರು. ವರ್ಷಗಳ ಬಳಿಕ ಔಸ್ ಗೋತ್ರದ ಬಹಳಷ್ಟು ಜನರು ಇಸ್ಲಾಂ ಸ್ವೀಕರಿಸಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನ ಮುಖತಃ ಭೇಟಿಯಾಗುವ ಮೊದಲು ತುಫೈಲ್ ರಲಿಯಲ್ಲಾಹು ಅನ್ಹು ಮುಸಲ್ಮಾನರ ಶತ್ರುಗಳನ್ನಷ್ಟೇ ಎದುರುಗೊಂಡಿದ್ದರು. ಅವರ ಅನುಯಾಯಿಗಳು ತುಫೈಲ್ ರಲಿಯಲ್ಲಾಹು ಅನ್ಹು ಕಣ್ಣಿಗೆ ಬಿದ್ದಿರಲಿಲ್ಲ. ಆದರೆ ಇತರ ತೀರ್ಥಯಾತ್ರಿಕರಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶತ್ರುಗಳು ಅಲ್ಲದೆ ಅವರ ಅನುಯಾಯಿಗಳು ಸಹ ಸಿಕ್ಕಿದ್ದರು. ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಬಗ್ಗೆ ಅನುಯಾಯಿಗಳಿಂದ ಒಳ್ಳೆಯ ಮಾತುಗಳನ್ನು ಕೇಳಿದ್ದರು. ಅವರ ಮಾತುಗಳಿಂದ ಆಕರ್ಷಿತಗೊಂಡಿದ್ದ ಹಲವರು ತಮ್ಮ ಸ್ವ ಇಚ್ಛೆಯಿಂದ ಇಸ್ಲಾಂ ಸ್ವೀಕರಿಸಿದರು. ಇದು ಎರಡು ರೂಪದಲ್ಲಿ ಇಸ್ಲಾಮನ್ನು ಬಾಧಿಸಿತು. ಒಂದು ಅನುಕೂಲಕರವಾಗಿ ಮತ್ತು ಇನ್ನೊಂದು ಪ್ರತಿಕೂಲಕರವಾಗಿ. ಒಟ್ಟಾರೆ ಹೊಸ ವರ್ಷದ ಆದರ್ಶದ ಸುದ್ದಿ ಅರಬಿಯಾದ್ಯಂತ ಹರಡಿತು. ಆದರೆ ಇದೆಲ್ಲಕ್ಕಿಂತ ದೊಡ್ಡ ಸುದ್ದಿ ಯಸ್ರಿಬ್ ನಗರದಲ್ಲಿ ಕಾದು ಕುಳಿತಿತ್ತು. ಹೌಸ್ ಮತ್ತು ಖಜ್ರಜ್ ಗೋತ್ರ ಯಸ್ರಿಬಿನ ಎರಡು ಮುಖ್ಯ ಗೋತ್ರಗಳು. ಆ ಗೋತ್ರಗಳೆರಡು ಅಲ್ಲಿಯ ಯಹೂದಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದವು. ಆದರೂ ಅವರ ನಡುವಿನ ಸಂಬಂಧ ಆಗಾಗ್ಗೆ ತಿಳಿಯಾಗುತ್ತಲೂ ಕಲುಷಿತಗೊಳ್ಳುತ್ತಲೂ ಇದ್ದವು. ಯಹೂದಿಗಳು ತಾವು ಏಕದೇವಾರಾಧಕರು,
ದೇವನು ನೇರವಾಗಿ ಆಯ್ಕೆ ಮಾಡಿದ ಜನರು ಎಂಬ ಮೇಲರಿಮೆಯ ಅಹಂಭಾವ ಇಟ್ಟುಕೊಂಡಿದ್ದರು. ಅದೇ ಸಂದರ್ಭದಲ್ಲಿ ಔಸ್ ಮತ್ತು ಖಜ್ರಜ್ ಗೋತ್ರದವರನ್ನು ಜನಸಂಖ್ಯೆಯ ಆಧಾರದಲ್ಲಿ ಗೌರವಿಸುವುದು ಯಹೂದಿಗಳಿಗೆ ಅನಿವಾರ್ಯವಾಗಿತ್ತು. ಹತಾಶರಾದ ಯಹೂದಿಗಳು ಹೇಳುತ್ತಿದ್ದರು, ಶತಮಾನದಿಂದ ನಾವು ನಿರೀಕ್ಷಿಸುತ್ತಿರುವ ಪ್ರವಾದಿಯ ಆಗಮನದ ಸಮಯ ಸನ್ನಿಹಿತವಾಗಿದೆ. ಆ ಪ್ರವಾದಿಯ ಮೂಲಕ ನಾವು ನಿಮಗೆ ಪಾಠವನ್ನು ಕಲಿಸುತ್ತೇವೆ. ಹಿಂದೆ ಆದ್ ಇರಂ ಜನತೆಗೆ ಪಾಠ ಕಲಿಸಿದಂತೆ ಬರಲಿರುವ ಪ್ರವಾದಿಗಳು ತಮ್ಮವರೇ ಆಗಿರುತ್ತಾರೆ ಎಂಬುದು ಅವರ ನಂಬಿಕೆಯಾಗಿತ್ತು. ಆದರೆ ಯಹೂದಿ ಪುರೋಹಿತರು ಇನ್ನೊಂದು ಕತೆ ಹೇಳುತ್ತಿದ್ದರು. ಭವಿಷ್ಯ ಹೇಳುವವರಲ್ಲಿ ಪ್ರವಾದಿಯವರ ಬಗ್ಗೆ ಕೇಳಿದಾಗ ಅವರು ಯಮನ್ ಕಡೆ ಬೆರಳು ತೋರಿಸುತ್ತಿದ್ದರು. ಯಸ್ರಿಬಿನ ಜನರಿಗೆ ಅದು ಮಕ್ಕಾ ಕಡೆಯ ದಿಕ್ಕಾಗಿತ್ತು. ಹೀಗಿರಲು ಒಂದು ದಿನ ಯಸ್ರಿಬಿನ ಅರಬಿಗಳಿಗೆ ಮಕ್ಕಾದಲ್ಲಿ ಓರ್ವ ವ್ಯಕ್ತಿ ತನ್ನನ್ನು ತಾನು ಪ್ರವಾದಿ ಎಂದು ಘೋಷಿಸಿಕೊಂಡಿರುವುದು ಸುದ್ದಿ ತಿಳಿಯಿತು. ಅದನ್ನು ಕೇಳಿ ಅವರು ಕುತೂಹಲಗೊಂಡರು. ಯಹೂದಿ ಹಾಗೂ ಕ್ರೈಸ್ತ ಧರ್ಮದ ವಿಚಾರಗಳ ಬಗ್ಗೆ ಅವರು ಅದಾಗಲೇ ಕೇಳಿ ತಿಳಿದುಕೊಂಡಿದ್ದರು. ಔಸ್ ಮತ್ತು ಖಜ್ರಜ್ ಗೋತ್ರದ ಜನರು ಹೊಸ ಪ್ರವಾದಿಯ ವಿಚಾರಗಳ ಬಗ್ಗೆ ತಿಳಿಯಲು ಉತ್ಸುಕರಾದರು. ಶಾಂತಿಯ ಕಾಲಘಟ್ಟದಲ್ಲಿ, ಅಂದರೆ ಯಹೂದಿಗಳು ಮತ್ತು ಅರಬಿಗಳ ನಡುವೆ ಘರ್ಷಣೆ ಇಲ್ಲದ ಸಂದರ್ಭದಲ್ಲಿ, ಯಹೂದಿಗಳು ಅವರೊಂದಿಗೆ ಏಕದೇವನ ಕುರಿತು ಹಾಗೂ ಮನುಷ್ಯನ ಜೀವನ ಕುರಿಯ ಕುರಿತು ಚರ್ಚಿಸುತ್ತಿದ್ದರು. ಆದರೆ ಮರಣ ಹೊಂದಿದ ನಂತರ ಮನುಷ್ಯ ಮತ್ತೆ ಜೀವಂತಗೊಳ್ಳುತ್ತಾರೆಂಬ ಯಹೂದಿಗಳ ಚಿಂತನೆಯನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ ಒಬ್ಬ ಯಹೂದಿ ಪುರೋಹಿತ ಒಮ್ಮೆ ದಕ್ಷಿಣದತ್ತ ಬೆರಳು ತೋರಿಸಿ, ಇನ್ನೇನು ಆಗಮಿಸಲಿರುವ ಪ್ರವಾದಿ ಮರಣಾನಂತರ ಜೀವನದ ಸತ್ಯವನ್ನು ಇನ್ನಷ್ಟು ಸ್ಪಷ್ಟವಾಗಿ ಜನರಿಗೆ ಅರ್ಥ ಮಾಡಿಕೊಡಲಿದ್ದಾರೆ ಎಂದು ಹೇಳಿದ್ದ. ಇಬ್ನುಲ್ ಅಯ್ಯಾಬನ್ ಎಂಬ ಹೆಸರಿನ ಸಿರಿಯನ್ ಪ್ರವಾಸಿಯೊಬ್ಬ ಮಕ್ಕಾದಲ್ಲಿರುವ ಪ್ರವಾದಿಯ ಬಗ್ಗೆ ಹೇಳಿದ ಮೇಲಷ್ಟೇ ಯಸ್ರಿಬಿನ ಜನರಿಗೆ ಆ ಪ್ರವಾದಿಯ ಬಗ್ಗೆ ಕುತೂಹಲ ಮೂಡಿತು. ಮೂಲತಃ ಯಹೂದಿ ಸಮುದಾಯಕ್ಕೆ ಸೇರಿದ ಇಬ್ನುಲ್ ಅಯ್ಯಾಬಿನ್ ಓರ್ವ ಸಾತ್ವಿಕ ವ್ಯಕ್ತಿಯಾಗಿದ್ದರು. ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ರವರ ತತ್ವಾದರ್ಶಗಳಲ್ಲಿ ಅವರಿಗೆ ಅಪಾರ ವಿಶ್ವಾಸವಿತ್ತು. ಮತಾಂಧ ಯಹೂದಿಗಳಂತೆ ಅವರಿಗೆ ಪ್ರವಾದಿ ತಮ್ಮದೇ ಜನಾಂಗದಲ್ಲಿ ಹುಟ್ಟಿ ಬರಬೇಕೆಂಬ ಹಠ ಇರಲಿಲ್ಲ. ಅವರು ಅನೇಕ ಬಾರಿ ಮಳೆಗಾಗಿ ಪ್ರಾರ್ಥಿಸಿ ಬರಗಾಲದಿಂದ ಯಸ್ರಿಬ ಪಟ್ಟಣವನ್ನು ರಕ್ಷಿಸಿದ್ದಾರೆಂಬ ಪ್ರತೀತಿ ಇತ್ತು. ಆದ್ದರಿಂದ ಔಸ್ ಮತ್ತು ಖಜ್ರಜ್ ಗೋತ್ರದ ಜನರಿಗೆ ಅವರ ಮೇಲೆ ಅಪಾರ ನಂಬಿಕೆ ಇತ್ತು. ಇಬ್ನುಲ್ ಅಯ್ಯಾಬಿನ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ದಿವ್ಯ ಸಂದೇಶ ಅವತೀರ್ಣಗೊಳ್ಳುತ್ತಿದ್ದ ಕಾಲದಲ್ಲಿಯೇ ಮರಣ ಹೊಂದಿದರು. ಇವರು ಔಸ್ ಮತ್ತು ಖಜ್ರಜ್ ಗೋತ್ರ ಜನರೊಂದಿಗೆ ಹೇಳುತ್ತಿದ್ದಂತೆಯೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಕುರಿತು ತಮ್ಮ ಜನರಲ್ಲಿಯೂ ಹೇಳುತ್ತಿದ್ದರು. ಓ ಯಹೂದಿ ಸಮೂಹವೇ, ಬ್ರೆಡ್ ಹಾಗೂ ವೈನಿನ ನಾಡಿನಿಂದ ಹಸಿವು ಹಾಗೂ ಸಂಕಷ್ಟದ ನಾಡಿಗೆ ನಾನೇಕೆ ಬಂದೆ ಎಂದು ನಿಮಗೆ ತಿಳಿದಿದೆ. ಅದರ ಕುರಿತು ಹೆಚ್ಚು ತಿಳಿದವರು ತಾವು ಮಾತ್ರವಲ್ಲವೇ. ನಾನೀ ನಾಡಿಗೆ ಬಂದಿರುವುದು ಇನ್ನೇನು ಆಗಮಿಸಲಿರುವ ಪ್ರವಾದಿಯ ನಿರೀಕ್ಷಿಸಿ. ಈ ನಾಡಿಗೆ ಅವರು ವಲಸೆ ಬರುವವರು. ಅವರನ್ನು ಅನುಸರಿಸುವುದು ನನಗೆ ಸಾಧ್ಯವೆಂಬುದು ನನ್ನ ನಂಬಿಕೆ. ಇದು ಅವರು ಬರುವ ಸಮಯ ಹತ್ತಿರವಾಗುತ್ತಿದೆ. ಇಬ್ನುಲ್ ಅಯ್ಯಾಬಿಯವರ ಮಾತುಗಳು ಕೆಲವು ಯಹೂದಿ ಯುವಕರ ಹೃದಯಕ್ಕೆ ನಾಟಿತ್ತು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಇನ್ನು ನಿಮ್ಮ ಭೇಟಿ ನಾಳೆಯ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ದುಆ ಇರಲಿ. ಸಬ್ಸ್ಕ್ರೈಬ್ ಮಾಡದವರು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.